ರಾಜ್ಯದಲ್ಲಿ ಕಾವೇರಿಯ ಕಿಚ್ಚು ಜೋರಾಗ್ತಾ ಇದೆ. ಈ ಒಂದು ಕಾರಣದಿಂದಾಗಿ ಇವತ್ತು ಸರ್ವಪಕ್ಷ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿ ತಂಡ ಭಾಗಿಯಾಗುತ್ತೆ ಅನ್ನುವಂತ ಮಾಹಿತಿ ಇದೀಗ ಸಿಗ್ತಾ ಇದೆ. ಬಿಜೆಪಿ ಕೋರ್ ಕಮಿಟಿ ಸಭೆ ಬಳಿಕ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯೂ ಕೂಡ ಇದೆ. ಆ ಸಭೆ ಮುಗಿದ ನಂತರದಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗುತ್ತೆ ಬಿಜೆಪಿ ಟೀಮ್. ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆರಂಭ ಆಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ಹಾಗೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ, ಸೋಮಣ್ಣ ಕೂಡ ಭಾಗಿಯಾಗ್ತಾರೆ. ನಿನ್ನೆ ತಾನೇ ಸರ್ವಪಕ್ಷ ಸಭೆಗೆ ನಾವು ಹೋಗೋದಿಲ್ಲ, ತೆರಳೋದಿಲ್ಲ ಅಂತ ಹೇಳಿ ಬಿಜೆಪಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಅದೇ ರೀತಿ ಇದೀಗ ಸರ್ವಪಕ್ಷ ಸಭೆಗೆ ಹೋಗ್ತೀವಿ ಅನ್ನುವಂತಹ ನಿಲುವನ್ನ ಬಿಜೆಪಿ ವ್ಯಕ್ತಪಡಿಸಿದೆ. ಹಾಗಾಗಿ ಯಾವ ಕಾರಣಕ್ಕಾಗಿ ಈ ಒಂದು ಚಿಂತನೆಯನ್ನ ನಡೆಸಿದ್ದಾರೆ, ಇವತ್ತಿನ ಸಭೆಯ ಅಜೆಂಡಾ ಯಾವ ರೀತಿಯಾಗಿರುತ್ತೆ, ಬಿಜೆಪಿ ಕೋರ್ ಕಮಿಟಿಯ ಸಭೆಯಲ್ಲಿ ಯಾವುದಾದ್ರೂ ಪ್ರಮುಖವಾದ ನಿರ್ಧಾರವನ್ನ ತೆಗೆದುಕೊಂಡು ಆ ನಂತರದಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಹಾಜರಾಗಬೇಕು ಅನ್ನುವಂತಹ ಯೋಚನೆ ಏನಾದರೂ ಇದೆಯಾ, ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಅಥವಾ ಸಲಹೆಗಳನ್ನ ಕೂಡ ಮುಂದಿಡುವಂತ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಸಿಎಂ ಹಾಗೆ ಡಿಸಿಎಂ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆಯಿಂದ ಯಾವ ರೀತಿಯಾದಂತಹ ನಿರ್ಣಯ ಹೊರಬೀಳಲಿದೆ ಕಾದು ನೋಡಬೇಕಿದೆ. ಒಟ್ಟಾರೆ ಕಾವೇರಿ ವಿಚಾರದಲ್ಲಿ ರಾಜ್ಯದ ಕಾನೂನು ಹೋರಾಟದ ಕುರಿತು ಸಭೆಯಲ್ಲೂ ಕೂಡ ಚರ್ಚೆ ಆಗಲಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಭೆಯಲ್ಲಿ ಸರ್ಕಾರವನ್ನ ಯಾವ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ ಕಾದು ನೋಡಬೇಕಾಗತ್ತೆ. ಒಟ್ಟಾರೆ ಸಭೆಯ ಬಳಿಕ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಯಾವುದಾದ್ರೂ ವಿಶೇಷ ಮನವಿ ಅಥವಾ ನಿಯೋಗವನ್ನ ಕಳುಹಿಸ್ತಾರಾ ಅಥವಾ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಹೊರಬರುವಂತಹ ವಾತಾವರಣ ಏನಾದರೂ ಇದೆಯಾ, ಎಲ್ಲವನ್ನ ಕೂಡ ಕಾದು ನೋಡಬೇಕು. ಕಾವೇರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಹಾಗೆ ಕಾವೇರಿ ನದಿ ನೀರು ಹಂಚಿಕೆಯ ಕುರಿತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಈ ಸಭೆ ಆರಂಭ ಆಗತ್ತೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಹಾಗೆ ಅಲ್ಲಿ ರಾಜ್ಯದ ವಾದಕ್ಕೆ ಪೂರಕ ಅಂಶಗಳ ಕುರಿತಂತೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗಳಾಗತ್ತೆ. ಈ ಮಧ್ಯೆ ಕೂಡಲೇ ಕಾವೇರಿ ನೀರು ಬಿಡುಗಡೆಗೆ ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕು ಅನ್ನುವ ಕೋರಿ ತಮಿಳುನಾಡಿನ ಡಿಎಂಕೆ ಶನಿವಾರ ಸುಪ್ರೀಂ ಕೋರ್ಟ್ನ ಮೊರೆಯೂ ಕೂಡ ಹೋಗಿತ್ತು. ಹೀಗಾಗಿ ರಾಜ್ಯಕ್ಕೆ ಕಾನೂನು ಸಮರ ಮುಂದುವರಿಸೋದು ಒಂದು ರೀತಿ ಅನಿವಾರ್ಯ ಆಗಿದೆ. ಈ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಎಲ್ಲಾ ಪಕ್ಷಗಳ ನಾಯಕರಿಗೆ ಮನವರಿಕೆಯನ್ನ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಕಾವೇರಿ ಕೊಳ್ಳದಿಂದ ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಹಾಗೆ ಸಿಡಬ್ಲ್ಯೂಎಂಎ ಆದೇಶವನ್ನ ನೀಡಿದ್ದು, ಇನ್ನೊಂದು ಕಡೆ ಈ ಆದೇಶದ ವಿರುದ್ಧವಾಗಿ ಮಂಡ್ಯ ಭಾಗದಲ್ಲಿ ಈಗಾಗಲೇ ರೈತಪರ ಸಂಘಟನೆಗಳು ಹಾಗೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಒಟ್ಟಾರೆ ಕನ್ನಡ ಪರ ಸಂಘಟನೆಗಳು ಇದೀಗ ಬಂದ್ಗೂ ಕೂಡ ಕರೆ ನೀಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ನಿನ್ನೆ ಈ ಒಂದು ಸಭೆಗೆ ನಾವು ಹೋಗೋದಿಲ್ಲ ಅಂತ ಹೇಳಿದ್ದಂತ ಬಿಜೆಪಿ ಇವತ್ತು ತಮ್ಮ ನಿಲುವನ್ನ ಬದಲಾಯಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು? ಕಾವೇರಿ ವಿಚಾರದಲ್ಲಿ ಎಲ್ಲಾ ಪಕ್ಷಗಳು ಕೂಡ ಒಟ್ಟಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ರೆ ಬಿಜೆಪಿ ವಿಚಾರದಲ್ಲಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಕಾರಣ ಏನಂತಂದ್ರೆ ಎಲ್ಲ ನೀರನ್ನ ಬಿಟ್ಟಾಗಿದೆ, ಬಿಟ್ಟ ಆದ್ಮೇಲೆ ಈಗ ಕೋರ್ ಕಮಿಟಿ ಸಭೆ ಕರೆದು ಸುಮ್ಮನೆ ವಿಪಕ್ಷದ ತಲೆಗೂ ಕಟ್ಟುವಂತ ವಿಚಾರವನ್ನ ಮಾಡ್ತಾ ಇದೆ ಸರ್ಕಾರ ಅನ್ನೋಂಥ ಆರೋಪವನ್ನ ಬಿಜೆಪಿ ಮಾಡ್ತಾ ಇತ್ತು. ಈ ಕಾರಣಕ್ಕಾಗಿ ಸಭೆಯಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ಹಿಂದೇಟಾಗ್ತಾ ಇತ್ತು. ಪಾಲ್ಗೊಳ್ಳೋದು ಬೇಡ, ಬಹಿಷ್ಕಾರ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇತ್ತು. ಆದ್ರೆ ಸರ್ವಪಕ್ಷ ಸಭೆ ಕರೆದಾಗ್ಲೂ ಹೋಗಿಲ್ಲ ಅಂತಂದ್ರೆ ಇದು ಬೇರೆ ಮೆಸೇಜ್ ಪಾಸ್ ಆಗತ್ತೆ ಜನರಲ್ಲಿ. ವಿಪಕ್ಷವಾಗಿ ಬಿಜೆಪಿ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ಕಾವೇರಿ ವಿಚಾರವಾಗಿ ಅನ್ನೋಂಥ ಮಾತು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ಸಭೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ಇವ್ರು ಮಾಡಿದ್ದಾರೆ. ಆದ್ರೆ ಅಲ್ಲಿ ಏನೇನು ಚರ್ಚೆ ಮಾಡಬೇಕು, ಯಾವ ವಿಚಾರಗಳನ್ನು ಮುಂದಿಡಬೇಕು ಅನ್ನೋ ಕುರಿತಾಗಿ ಮಾತುಕತೆ ಮಾಡೋದಕ್ಕೆ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ. ಬೆಳಿಗ್ಗೆ 9 ಗಂಟೆಗೆ ಕೋರ್ ಕಮಿಟಿ ಸಭೆ ಇದೆ. ಸಭೆಯಲ್ಲಿ ತೀರ್ಮಾನ ಮಾಡಿ ಚರ್ಚೆ ಮಾಡಿ ನಂತರ ಅವರೆಲ್ಲರೂ ಕೂಡ ನೇರವಾಗಿ ಸರ್ವಪಕ್ಷ ಸಭೆಗೆ ಬರ್ಲಿಕ್ಕಿದ್ದಾರೆ. ಇಲ್ಲಿ ಬಿಜೆಪಿ ಯಾವ ರೀತಿಯಲ್ಲಿ ಸ್ಟೆಪ್ ತಗೊಂಡ್ರು ಕೂಡ ಕಷ್ಟ ಆಗತ್ತೆ ಅನ್ನೋ ಯೋಚನೆಯನ್ನ ಮಾಡಿತ್ತು. ಸಭೆಗೆ ಬಹಿಷ್ಕಾರ ಮಾಡಿದ್ರೆ ಬೇರೆ ಮೆಸೇಜ್ ಹೋಗುತ್ತೆ. ಒಂದ್ ವೇಳೆ ಸಭೆಗೆ ಹಾಜರಾದ್ರೆ ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯದಲ್ಲಿ ತಾವು ಕೂಡ ಶಾಮೀಲಾಗಿದ್ದು ತಮ್ದು ಕೂಡ ಸಹಮತ ಇದೆ ಅನ್ನೋ ಮಾತು ಬರುತ್ತೆ. ಹೀಗಾಗಿ ಏನ್ ಮಾಡ್ಬೇಕು ಅಂತ ಗೊಂದಲದಲ್ಲಿ ಬಿಜೆಪಿ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ನಡೆಸಿ ಪ್ರಮುಖ ಅಂಶಗಳನ್ನ ಸರ್ಕಾರದ ಮುಂದೆ ಇಟ್ಟು ವಿಳಂಬ ಮಾಡಿದ್ದನ್ನು ಕೂಡ ಆಕ್ಷೇಪ ಮಾಡಿ, ಸರ್ವಪಕ್ಷ ಸಭೆ ಕರೆಯೋದಕ್ಕೆ ವಿಳಂಬ ಮಾಡಿದ್ದನ್ನು ಕೂಡ ಆಕ್ಷೇಪ ಮಾಡಿ ಮಾತುಕತೆಯನ್ನ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡು ಇವತ್ತು ಸರ್ವಪಕ್ಷ ಸಭೆಗೆ 11 ಗಂಟೆಗೆ ಪಾಲ್ಗೊಳ್ಬೇಕು ಅನ್ನೋ ತೀರ್ಮಾನವನ್ನ ಬಿಜೆಪಿ ಮಾಡಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕಿದೆ. ದಿವ್ಯಾ,
ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.